ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಬಾರಿ ನಮಗೆ ಗೊತ್ತೇ ಇರಲ್ಲ, ನಾವು ಅನ್ಯತಾ ಹೋಗ್ಬಿಟ್ಟು ಕೆಲವೆಲ್ಲ ಕೋರ್ಟು, ಪೊಲೀಸ್ ಸ್ಟೇಷನು ಈ ಥರ ನಾವು ಸಿಕ್ಕಾಕೊಳ್ತಾ ಇರ್ತೀವಿ. ಜೊತೆಗೆ ನಮಗೆ ಯಾವ ನಕ್ಷತ್ರ ದಿನ ಅಥವಾ ಯಾವ ವಾರದ ದಿನ ಹೋಗ್ಬಿಟ್ಟು ನಮಗೆ ಯಾವ ನಕ್ಷತ್ರಕ್ಕೆ ಹೋಗ್ಬಿಟ್ಟು ನಾವು ಕೇಸ್ ಫೈಲ್ ಮಾಡಬೇಕು ಅನ್ನೋದು ಸಮೇತ ನಮಗೆ ಗೊತ್ತಿರಲ್ಲ. ಎಷ್ಟೋ ಜನ ನೋಡಬೇಕು ಅದೆಲ್ಲ ನಿಜನಾ ಆಗ್ಬಿಡುತ್ತೆ ಅಂತ. ಕೆಲವೊಮ್ಮೆ ನಮ್ಮ ಕಡೆ ತಪ್ಪು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಅನ್ಯಾಯವಾಗಿ ಆ ಕೇಸ್ಗೆ ಹೋಗಿ ಸಿಕ್ಕಾಕೊಂಡು ಲಾಭನೂ ಇರಲ್ಲ, ಸುಮ್ಮನೆ ಅಂದರೆ ವ್ಯರ್ಥವಾಗಿ ಸುತ್ತಾ ಇರ್ತೀವಿ, ಜೊತೆಗೆ ನಷ್ಟವನ್ನು ಸಮೇತ ಅನುಭವಿಸ್ತಾ ಇರ್ತೀವಿ. ಯಾವ ಸಂದರ್ಭದಲ್ಲಿ ಇಂತಹ ನಷ್ಟಗಳಾಗುತ್ತೆ ಅಂತ ಹೇಳಿ ನಾನಿವತ್ತು ಹೇಳ್ತಾ ಹೋಗ್ತೀನಿ. ಇಲ್ಲಿ ನಮಗೆ ನಮ್ಮ ಜನ್ಮ ನಕ್ಷತ್ರ ಅಂದರೆ ನಾವು ಹುಟ್ಟಿದ ಮೇಲೆ ನಮಗೆ ಪ್ರತಿಯೊಬ್ಬರಿಗೂ ಒಂದು ಜನ್ಮ ನಕ್ಷತ್ರ ಅಂತ ಇರುತ್ತೆ. ಆ ಜನ್ಮ ನಕ್ಷತ್ರದಿಂದ 1ನೇ ನಕ್ಷತ್ರ ಆಗಿರ್ಬೋದು, 8ನೇ ನಕ್ಷತ್ರ ಆಗಿರ್ಬೋದು, ಅಥವಾ 15ನೇ ನಕ್ಷತ್ರ ಆಗಿರ್ಬೋದು, ಅಥವಾ 22ನೇ ನಕ್ಷತ್ರ ಅಂತ ಏನಿದೆ ಆ ನಕ್ಷತ್ರದಲ್ಲಿ ನಾವು ಹೋಗ್ಬಿಟ್ಟು ನಮ್ಮದು ಕೇಸ್ ಏನಾದರೂ ಫೈಲ್ ಮಾಡಿದರೆ ನಮಗೆ ಏನಾಗುತ್ತೆ ಅಂದರೆ ಖಂಡಿತವಾಗ್ಲೂ ನಮಗೆ ನಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಕಡೆ ತಪ್ಪು ಇಲ್ಲದೇ ಇದ್ರೂ ನಮಗೆ ಆ ಕೇಸ್ನಲ್ಲಿ ಜಯ ಉಂಟಾಗಲ್ಲ. ಇಲ್ಲದೇ ಇದ್ದರೆ ನಮಗೆ ಜಯ ಉಂಟಾಗಲ್ಲ ಅನ್ನೋದಕ್ಕೆ ಕಾರಣ ನಾವು ಹಲವಾರು ವರ್ಷಗಳು ಸುತ್ತಬೇಕಾಗುತ್ತೆ. ಸಣ್ಣದೇ ಹೋಗಿ ಅದು ದೊಡ್ಡದಾಗಿ ಆಗುತ್ತೆ. 20 ವರ್ಷ 25 ವರ್ಷ ಆದರೂ ಆಗಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಹಲವಾರು ರೀತಿಯ ಪರಿಹಾರಗಳನ್ನು ಮಾಡಿಕೊಂಡು ಆನಂತರ ಮುಂದೆ ಹೋದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ನೆಗೆಟಿವ್ ಎನರ್ಜಿ, ಮದ್ದಿಡು ಕ್ರಿಯೆ ಆ ಥರ ಎಲ್ಲ ಆದಂಥ ಸಂದರ್ಭದಲ್ಲಿ ಹಲವಾರು ಕಡೆ ಹೋಗಿ ಪರಿಹಾರ ಆಗಿಲ್ಲ ಅಂತ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಹಾಗೆ ಇಂಥ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ. ನಮಸ್ತೆ.